ಶಾಸಕ ಸಮೃದ್ಧಿ ಮಂಜುನಾಥ್ ಕೈ ಸೇರ್ಪಡೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೇರುವುದು ಸತ್ಯಕ್ಕೆ ದೂರವಾಗಿರುವಂತಹ ವಿಚಾರ. ಕೋಲಾರದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ ಇದು. ಪಕ್ಷ ಬಿಡುವಂತ ಕುರಿತು ಬಹಿರಂಗವಾಗಿ ನಾನು ಹೇಳೇ ಇಲ್ಲ. ಅನುದಾನ ಕೇಳಲಿಕ್ಕೆ ಸಿಎಂ ಅವರನ್ನ ಭೇಟಿ ಮಾಡಿದೆ ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೇಟಿ ಮಾಡೋದು ತಪ್ಪು ಅನ್ನೋದಾದ್ರೆ ಸಿಎಂ ಹೇಳಲಿ. ಜೆಡಿಎಸ್ ಪಕ್ಷ ಬಿ ಫಾರ್ಮ್ ನೀಡಿ ನನ್ನನ್ನ ಗೆಲ್ಲಿಸಿದ್ದಾರೆ. ಅನುದಾನ ಕೇಳಲು ಸಿಎಂ ಡಿಸಿಎಂ ಭೇಟಿ ಮಾಡಿದ್ದೆ. ನಾನು ಜೆಡಿಎಸ್ ಪಕ್ಷ ಬಿಡುವಂತಹ ತೀರ್ಮಾನವನ್ನ ಮಾಡಿಲ್ಲ. ಕಷ್ಟ ಸುಖ ಏನೇ ಇದ್ರೂ ಸಹಿತ ನಾನು ಜೆಡಿಎಸ್ ನಲ್ಲೇ ಇರ್ತೀನಿ ಅಂತ ಹೇಳಿ ಸಮೃದ್ಧಿ ಮಂಜುನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಲವರು ಮಾತನಾಡ್ತಾ ಇದ್ರು, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಮೃದ್ಧಿ ಮಂಜುನಾಥ್ ಅವರು ಇನ್ನೇನು ಕಾಂಗ್ರೆಸ್ಗೆ ಸೇರ್ಪಡೆ ಆಗೇ ಬಿಟ್ರು ಅಂತಿದ್ರು. ಆ ಮಾತಿಗೆ ತೆರೆ ಎಳೆದಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು. ನಾನು ಪಕ್ಷ ಬಿಟ್ಟು ಹೋಗೋದೇ ಇಲ್ಲ, ಏನೇ ಕಷ್ಟ ಬರಲಿ ಏನೇ ಸುಖ ಇರಲಿ ನಾನು ಜೆಡಿಎಸ್ ನಲ್ಲೇ ಇರ್ತೀನಿ ಅಂತ ಹೇಳಿ ಆ ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ದಾರೆ. ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವ್ರೇನಾದ್ರು ಬಂದ್ರೆ ನಮ್ಮ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ, ಎರಡಕ್ಕೂ ನಾವು ರೆಡಿ ಆಗಿರ್ತೀವಿ. ಮುಂದೆ ಪಕ್ಷ ತೀರ್ಮಾನ ಕೊಡುತ್ತೆ. ಒಂದು ರಮೇಶ್ ಸ್ವಾಮಿ ಮುಂದಿನ ದಿನಗಳಲ್ಲಿ MLC ಮಾಡ್ಬೋದು, ರಾಜ್ಯಸಭಾ ಮೆಂಬರ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಪಕ್ಷ ವೆಂಕಟೇಶ್ವರ ಅವರು ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಇವಾಗ ತೀರ್ಮಾನ ಏನು, ಅವ್ರು ಬಂದ್ರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸಪುರದಲ್ಲಿ ಅಕಾಮಿಡೇಷನ್ ಮಾಡ್ಕೊಡ್ತೀವಿ, ಇವ್ರು ಮುಳಬಾಗ್ಲ ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ನಮ್ಗೆ ಕೇಳಿರೋದ್ರಿಂದ ನಾವು ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದೀವಿ. ಉತ್ತರ ಅದಕ್ಕೆ ನಾವು ರೆಡಿಯಾಗಿದ್ದೀವಿ. ಲೋಕಸಭೆ ಅಭ್ಯರ್ಥಿ ನಮ್ಮಂತದಲ್ಲಿ ಯಾವುದು ನಮಗೆ ಗೊತ್ತಿಲ್ಲ ಮ್ಯಾಟ್ರು. ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವ್ರೇನಾದ್ರು ಬಂದ್ರೆ ನಮ್ಮ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ, ಎರಡಕ್ಕೂ ನಾವು ರೆಡಿ ಆಗಿರ್ತೀವಿ. ಮುಂದೆ ಪಕ್ಷ ತೀರ್ಮಾನ ಕೊಡುತ್ತೆ. ಒಂದು ರಮೇಶ್ ಸ್ವಾಮಿ ಮುಂದಿನ ದಿನಗಳಲ್ಲಿ MLC ಮಾಡ್ಬೋದು, ರಾಜ್ಯಸಭಾ ಮೆಂಬರ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಪಕ್ಷ ವೆಂಕಟೇಶ್ವರ ಅವರು ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.